Welcome back to Tunga School of Basic and Applied Sciences, Jamkhandi. This is Degree College, my dear students, and this is a video session regarding BSc first semester's English subject. Previous class we already started what is the meaning of article, and we have studied already indefinite articles completely and their usage also. And today I am going to start in this video session regarding definite articles, my dear students. Where we use definite article, how do we use that one? Everything is going to be studied in this video session. First, I would like to teach you what is the usage of the as per the geographical names. Some geographical names are there. Before that, we need to use the, my dear students. Okay. First one is direction regions. ಯಾವ ಡೈರೆಕ್ಷನ್ಗಳನ್ನು ಹೇಳ್ಕೊಡ್ತಾವಲ್ಲ ಅದರ ಹಿಂದೆ ದ ಅನ್ನಿಸ್ಬೇಕು. ಫಾರ್ ಎಕ್ಸಾಂಪಲ್ ದ ನಾರ್ತ್, ದ ಸೌತ್. ಯೂನಿಯನ್ಸ್ ಆಫ್ ಕಂಟ್ರೀಸ್ ಆರ್ ಸ್ಟೇಟ್ಸ್. ಸೊ ಸ್ಟೇಟ್ಸ್ಗಳು ಒಂದು ಗೂಡಿರ್ತದಲ್ಲ ಹಂತಲ್ಲಿ. ಸೊ ಕೆಲವು ಕಂಟ್ರೀಸ್ಗಳಲ್ಲಿ ಯಾವ ಶಬ್ದಕ್ಕದ ಯಾವ ಕಂಟ್ರಿದ ಹಿಂದೆ ಯೂನಿಯನ್ ಎಂಬ ಶಬ್ದ ಬಂದಿರ್ತದಲ್ಲ ಅದರ ಹಿಂದೆ ನಾವು ದ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಯುನೈಟೆಡ್ ಕಿಂಗ್ಡಮ್. ಅರ್ಥ ಆಯ್ತಾ? ಸೊ ಹೀಗೆ ನಾವು ಯೂನಿಯನ್ ಮತ್ತು ಸ್ಟೇಟ್ಸ್ಗಳ ಗುಂಪಿನ ಏನು ಕಂಟ್ರೀಸ್ ಹೆಸರಿರ್ತಾವಲ್ಲ ಅವುಗಳಿಂದ ದ ಹಚ್ಚಬೇಕು. ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್, ಕೆಲವು ಐಲ್ಯಾಂಡ್ಸ್ಗಳ ಗ್ರೂಪ್ ಇರ್ತಾವೆ, ಆ ಗ್ರೂಪಿಗೂ ದ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ದ ಫಿಲಿಪೈನ್ಸ್, ದ ಕ್ಯಾರಿಬಿಯನ್, ದ ಕ್ಯಾನರೀಸ್, ಲೈಕ್ ದ್ಯಾಟ್. ಸೀಸ್, ಸೀಸ್ಗಳ ಹಿಂದೆನೂ ಕೂಡ ನಾವೇನು ಮಾಡಬೇಕು, ನಾವು ದ ಅನ್ನು ಹಚ್ಚಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ದ ಮೆಡಿಟೇರಿಯನ್ ಸಿ, ದ ಬ್ಲ್ಯಾಕ್ ಸಿ, ದ ರೆಡ್ ಸಿ, ದ ನೈಲ್ ಸಿ. ವಾಟ್ ಇಟ್ ನೆಕ್ಸ್ಟ್ ಗಲ್ಫ್ಸ್ಗಳು ಕೂಡ ಇರ್ತಾವೆ. ಗಲ್ಫ್ಸ್ಗಳ ಹಿಂದೆ ಕೂಡ ನಾವೇನು ಹಚ್ಚಬೇಕಾಗತ್ತಾ, ದ ಅನ್ನು ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ದ ಗಲ್ಫ್ ಸ್ಟ್ರೀಮ್, ದ ಪರ್ಸಿಯನ್ ಗಲ್ಫ್, ದ ಫಿನ್ಲ್ಯಾಂಡ್ ಗಲ್ಫ್. ಗ್ರೂಪ್ ಆಫ್ ಲೇಕ್ಸ್, ಸೊ ಲೇಕ್ಸ್ಗಳ ಹಿಂದೆ ಕೂಡ ನಾವು ಹಚ್ಚಬೇಕಾಗುತ್ತೆ, ಬಟ್ ಗ್ರೂಪ್ ಇರಬೇಕು ಅದು. ಫಾರ್ ಎಕ್ಸಾಂಪಲ್ ದ ಗ್ರೇಟ್ ಲೇಕ್ಸ್, ದ ಶಾಟ್ಸ್ ಲೇಕ್ಸ್, ದ ವ್ಲಾಹಿನಿ ಲೇಕ್ಸ್. ಸ್ವಲ್ಪ ಇವು ಶಬ್ದಗಳು ನಿಮ್ಗೆ ಡಿಫ್ರೆಂಟ್ ಅನಿಸ್ಬೋದು, ಬಟ್ ಸಮ್ ಲೇಕ್ಸ್ಗಳ ಪರಿಚಯನೂ ಆಯಿತು, ಹೊಸ ಹೊಸ ಲೇಕ್ಸ್ಗಳ ಬಗ್ಗೆ ತಿಳ್ಕೊಂಡಂಗೆ ಆಯಿತು. ನೆಕ್ಸ್ಟು ರಿವರ್ಸ್ಗಳ ಹಿಂದೆ, ಫಾರ್ ಎಕ್ಸಾಂಪಲ್ ದ ಕಾವೇರಿ, ದ ಬ್ರಹ್ಮಪುತ್ರ, ದ ಕೃಷ್ಣ, ದ ದಾನುಬೆ, ದ ದ್ನಿಪ್ರೋ, ದ ಅಮೆಝಾನ್, ಹೀಗೆ ಏನು ಹಲವು ರಿವರ್ಸ್ಗಳ ಹಿಂದೆ ನಾವು ದ ಅನ್ನು ಹಚ್ಚಬೇಕು. ನೆಕ್ಸ್ಟು ಕೆನಾಲ್ಸ್ ಆ್ಯಂಡ್ ಚಾನಲ್ಸ್. ಓಕೆ, ಸೊ ದ ಇಂಗ್ಲಿಷ್ ಚಾನಲ್, ದ ಪನಮ್ಮ ಕ್ಯಾನಲ್, ದ ಸೂಸ್ ಕ್ಯಾನಲ್, ಇವುಗಳ ಹಿಂದೆ ಕೂಡ ನಾವು ದ ಹಚ್ಚಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಪೋಲ್ಸ್ಗಳು, ದ ನಾರ್ತ್ ಪೋಲ್, ದ ಸೌತ್ ಪೋಲ್. ಸೊ ಪೋಲ್ಗಳು ಏನದಾವಲ್ಲ, ಸೊ ನಮ್ಮ ಭೂಮಿಗೆ ಏನು ಎರಡು ಥರ ಪೋಲ್ ಬರ್ತದಲ್ಲ ಇಲ್ಲಿ, ಸೊ ದ್ಯಾಟ್ ಈಸ್ ಕಾಲ್ಡ್ ನಾರ್ತ್ ಪೋಲ್, ದ ಸೌತ್ ಪೋಲ್, ದ ಹಚ್ಚಬೇಕಾಗತ್ತೆ ಅಲ್ಲಿ. ಓಕೆ, ನೆಕ್ಸ್ಟು ರಿಪಬ್ಲಿಕ್ಸ್ಗಳು, ದ ಝೈಸ್ ರಿಪಬ್ಲಿಕ್, ದ ರಿಪಬ್ಲಿಕ್ ಆಫ್ ಕ್ಯೂಬಾ, ದ ಕಾಂಗೋ, ಇವೆಲ್ಲವೂ ದ ಹಚ್ಚಬೇಕಾಗುತ್ತೆ. ನೆಕ್ಸ್ಟು ಪೋಲಾರ್ ರೀಜನ್ಸ್ಗಳು, ದ ಆರ್ಕ್ಟಿಕ್ ಆ್ಯಂಡ್ ದ ಅಂಟಾರ್ಕ್ಟಿಕ್. ಗ್ರೂಪ್ ಆಫ್ ಮೌಂಟೇನ್ಸ್, ದ ರಾಕಿ ಮೌಂಟೇನ್ಸ್, ದ ಕಾಕೌಸಸ್, the Carpathians, oceans, the Pacific, the Indian, the Atlantic and the Arctic. ಇವೆಲ್ಲ ಓಷನ್ಸ್ಗಳಲ್ಲೇ ಬರ್ತವೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ದ ಇಂಡಿಯನ್ ಓಷನ್ಸ್, ಏನು ನಾವು ಭಾರತವನ್ನು ನೋಡ್ತೀವಲ್ಲ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಈ ರೀತಿ ಏನು ಭಾರತವನ್ನು ನೋಡ್ತೀವಲ್ಲ, ಸೊ ನಮ್ಮ ಭಾರತದ ಒಂದು ಕೆಳಗಡೆ ಏನದಲ್ಲ ದ ಇಂಡಿಯನ್ ಓಷನ್ನಲ್ಲಿ ಕಾಣ್ತೀವಿ, which is in triangle shape, my dear students. Next, regions of countries, the American Midwest, the Mekong Delta, ಇವೆಲ್ಲ ರೀಜನ್ಸ್, ಕಂಟ್ರಿಗಳ ರೀಜನ್ಗಳು, ಪ್ರದೇಶಗಳು. ನೆಕ್ಸ್ಟು ದ ಡೆಸರ್ಟ್ಗಳು ಬರ್ತವೆ, ಮರುಭೂಮಿಗಳು, ದ ಸಹಾರಾ, ದ ಗೋಬಿ, ದ ಕಾರಾಕುಮ್, ಇವೆಲ್ಲ ಡೆಸರ್ಟ್ಗಳ ಹಿಂದೆ ಕೂಡ ನಾವು ಹಚ್ತೀವಿ. ಇವು ಸ್ವಲ್ಪ ನಾನು ನಿಮಗೆ ಜಿಯೋಗ್ರಫಿಕಲ್ನ ಹೇಳ್ಕೊಟ್ಟೆ. ಇನ್ನು ಕೆಲವು ಇನ್ನೂ ಸ್ವಲ್ಪ ಬರ್ತವೆ, ಅವುಗಳನ್ನು ಕೂಡ ನೋಡೋಣ. ಅರ್ಥ ಆಯ್ತಾ? ಏನಿದೆ ನೋಡಿ, ಒಂದನೇದ್ದು ದ ಈಸ್ ಯೂಸ್ಡ್ ಇನ್ ದ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಯಾವುವು, ಇ ಎಸ್ ಟಿದಿಂದ ಎಂಡ್ ಆಗ್ತಾವೆ ವರ್ಡ್ಸ್ಗಳು, ಅಂಥವುಗಳಿಂದನೂ ನಾವು ಏನು ಮಾಡಬೇಕು, ದ ಹಚ್ಬೇಕು. ಫಾರ್ ಎಕ್ಸಾಂಪಲ್ ದ ಗ್ರೇಟೆಸ್ಟ್, ದ ಲಾರ್ಜೆಸ್ಟ್, ಇನ್ನು ಎಕ್ಸಾಂಪಲ್ಸ್ ಅದಾವ. ದ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ರಿವರ್ದ ಹಿಂದೆ ಇದೇ ಹೇಳ್ಕೊಟ್ಟಿದ್ದ ಅಮೆಝಾನ್, ಸೀಸ್, ದ ಬ್ಲ್ಯಾಕ್ ಸಿ, ಓಷನ್, ದ ಅಟ್ಲಾಂಟಿಕ್ ಓಷನ್, ಬೇ, ಸೊ ದ ಬೇ ಆಫ್ ಬೆಂಗಾಲ್ ನೋಡಿದ್ರಿ, ದ ಗೊನೋಬಾರಾ ಬೇ. ಆಮೇಲೆ ಬ್ಯಾಂಕ್ ಹೆಸರುಗಳ ಹಿಂದೆ ದ ಬ್ಯಾಂಕ್ಸ್ ಆಫ್ ಅಮೇರಿಕಾ, ದ ಬ್ಯಾಂಕ್ ಆಫ್ ಅಮೇರಿಕಾ. ಆಮೇಲೆ ಹೋಟೆಲ್ಸ್ಗಳ ಹಿಂದೆ ದ ಕ್ಯಾಲಿಫೋರ್ನಿಯಾ ಹೋಟೆಲ್, ಈ ರೀತಿಯಾಗಿ. ಅರ್ಥ ಆಯ್ತಾ? ನೆಕ್ಸ್ಟು ದ ವರ್ಡ್ಸ್ ಕಿಂಗ್ ಆ್ಯಂಡ್ ಕ್ವೀನ್,
ಅರ್ಥ ಆಯ್ತಾ? ಕಿಂಗ್ ಮತ್ತು ಕ್ವೀನ್ಗಳ ಹಿಂದೆ ದ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ದ ಕಿಂಗ್ ಆಫ್ ಮೊರಾಕೋ, ದ ಕ್ವೀನ್ ಆಫ್ ಸ್ವೀಡನ್. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಏನಿದೆ? ಬಟ್ ದ ಈಸ್ ನಾಟ್ ಯೂಸ್ಡ್ ಬಿಫೋರ್ ದ ವರ್ಡ್ಸ್ ಕಿಂಗ್ ಆ್ಯಂಡ್ ಕ್ವೀನ್ ಇಫ್ ದೇ ಆರ್ ಫಾಲೋಡ್ ಬೈ, ಅದ್ರ ಮುಂದೆ ಏನಾದರೂ ಬಂದಿತ್ತಂದ್ರೆ ಏನು? ನೇಮ್ ಆಫ್ ದ ಕಿಂಗ್ ಆರ್ ಕ್ವೀನ್, ಆ ಕಿಂಗ್ ಹೆಸರು ಅಥವಾ ಏನಾದರೂ ಕ್ವೀನ್ ಹೆಸರು ಬಂದಿತ್ತಂದರೆ ನೀವು ಹಚ್ಚಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ದ ಕಿಂಗ್ ಮೊಹಮ್ಮದ್ ಸಿಕ್ಸ್ ಅನ್ಬಾರ್ದು, ಯಾಕೆ? ಇಲ್ಲಿ ಹೆಸರು ಬಂದಿದ್ದಕ್ಕೆ ನಾವು ದ ಅನ್ನು ಹಚ್ಚಬಾರ್ದು. ದ ಕಿಂಗ್ ಮೊಹಮ್ಮದ್ ಸಿಕ್ಸ್ತ್ ಅನ್ಬಾರ್ದು, ಬೇರೆ ಕಿಂಗ್ ಮೊಹಮ್ಮದ್ ಸಿಕ್ಸ್ತ್ ಅನ್ಬೇಕು. ಕ್ವೀನ್ ಸಿಲಿವಾ, ಲೈಕ್ ದ್ಯಾಟ್ ಮೈ ಡಿಯರ್ ಸ್ಟೂಡೆಂಟ್. ನೆಕ್ಸ್ಟ್, ವೆನ್ ಟು ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯಗಳು ಏನಿರ್ತಾವಲ್ಲ ಅದರ ಮುಂದೆ ಹಚ್ಚಬಹುದು. ಫಾರ್ ಎಕ್ಸಾಂಪಲ್ ಐ ಟಾಟ್ ಮೈ ಸೆಲ್ಫ್ ಹೌ ಟು ಪ್ಲೇ ದ ಪಿಯಾನೋ, ದ ಹಾರ್ನ್. ಬಟ್ ಡು ನಾಟ್ ಪುಟ್ ದ ಬಿಫೋರ್ ದ ನೇಮ್ಸ್ ಆಫ್ ಸಿಂಗಲ್ ಮೌಂಟೇನ್ಸ್ ಆರ್ ಹಿಲ್ಸ್. ಸೊ ಇದೀಗ ನಾನು ನಿಮಗೆ ಹಿಲ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ, ಬಟ್ ಅವೆಲ್ಲವೂ ಸಿಂಗಲ್ ಇದ್ದರೆ ಹಚ್ಚಬಾರ್ದು. ಅರ್ಥ ಆಯ್ತಾ? ಅದು ಗುಂಪಿರಬೇಕು. ಫಾರ್ ಎಕ್ಸಾಂಪಲ್ ದ ಮೌಂಟ್ ಎವರೆಸ್ಟ್ ಆಗಂಗಿಲ್ಲ, ದ ಹಿಮಾಲಯ ಇಸ್ ಕರೆಕ್ಟ್. ಮೌಂಟ್ ಎವರೆಸ್ಟ್ ಏನಾಗುತ್ತೆ? ಒಂದೇ ಒಂದು ಮೌಂಟೇನ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಗಲ್. ಇಂಥವೆಲ್ಲ ಕೂಡಿ 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 ಏನಾಗಿದೆ? ದ ಹಿಮಾಲಯ ಅನ್ನೋದು ಒಂದು ರೇಂಜ್ ಆಗಿದೆ. ಅದಕ್ಕೆ ಮೌಂಟ್ ಕಿಲಿಮ್ಯಾಂಜಾರೋ, ನಂದಾದೇವಿ, ಸೊ ಇವೆಲ್ಲ ದ ಹಚ್ಚಬಾರ್ದು, ಯಾಕಂದರೆ ಒಂದೇ ಪರ್ವತಗಳು. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸಿಂಗಲ್ ಇದ್ದರೆ ಹಚ್ಚಬಾರ್ದು, ಎಲ್ಲ ಕೂಡಿ ಬಗ್ಗೆ ಹೇಳಿದಾಗ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ದ ಹಿಮಾಲಯ, ಆ ಥರ. ನೆಕ್ಸ್ಟು, ದ ಮಸ್ಟ್ ಬಿ ಪುಟ್ ಬಿಫೋರ್ ದ ನೇಮ್ಸ್ ಆಫ್ ಮೌಂಟೇನ್ ರೇಂಜಸ್ ಆರ್ ರೇಂಜಸ್ ಆಫ್ ಹಿಲ್ಸ್. ನಾನು ಈಗ ತಾನೇ ಹೇಳಿದೆ, ಇಂಥ ಸಣ್ಣ 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 ಬೆಟ್ಟಗಳು ಕೂಡಿ ಒಂದು ದೊಡ್ಡ ಬೆಲ್ಟ್ ಆಗಿತ್ತಂದ್ರೆ ಅದಕ್ಕೆ ನಾವು ಹಚ್ಬೋದು. ಫಾರ್ ಎಕ್ಸಾಂಪಲ್ ದ ಹಿಮಾಲಯ, ದ ಈಸ್ಟರ್ನ್ ಘಾಟ್ಸ್, ದ ಅರಾವಳಿ, ದ ವಿಂಧ್ಯಾಸ್, ಇವೆಲ್ಲ ಬರ್ತವಲ್ಲ ಆ ಥರ. ನೆಕ್ಸ್ಟು, ದ ವಿತ್ ಆರ್ಡಿನಲ್ ನಂಬರ್ಗಳು, ಏನು? ಫಸ್ಟು, ಸೆಕೆಂಡು ಅಂತ ಬರ್ತಾವಲ್ಲ ಆ ಥರ. ದ ಫಸ್ಟ್, ದ ಏತ್, ನೋಡಿ ದ ಏತ್ ಥರ ಇದಕ್ಕೆ. ಓಕೆ, ಸೊ ಇವುಗಳ ಹಿಂದೆ ನಾವು ಹಚ್ಚಬೇಕು. ಯಾವುವು ಅವಕ್ಕೇನಂತ ಕರೀತಾರೆ ವಿದ್ಯಾರ್ಥಿಗಳೇ? ಆರ್ಡಿನಲ್ ನಂಬರ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಸೇ ಆಲ್ ಡೇ ಆಲ್ ನೈಟ್, ಬಟ್ ಆದರೆ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ವೀಕ್ ಅನ್ನುವಾಗ ದ ಹಚ್ಚಬೇಕು. ಆಲ್ ಡೇ ಆಲ್ ನೈಟ್ ಈಸ್ ಕರೆಕ್ಟ್, ಬಟ್ ಆಲ್ ದ ಮಾರ್ನಿಂಗ್, ಆಲ್ ದ ಆಫ್ಟರ್ನೂನ್, ಆಲ್ ದ ಈವ್ನಿಂಗ್, ಆಲ್ ದ ವೀಕ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಬರ್ತಾವ. ಆಲ್ ದ ಡೇ, ಐ ವರ್ಕ್ಡ್ ವಿತ್ ಹರ್ ಆಲ್ ದ ಡೇ, ನೋ, ಆಲ್ ಡೇ. ಐ ವರ್ಕ್ಡ್ ವಿತ್ ಹರ್ ಆಲ್ ನೈಟ್, ನೋ, ಆಲ್ ದ ನೈಟ್ ಅಷ್ಟೇ, ಆಲ್ ದ ನೈಟ್ ಅಲ್ಲ. ಬಟ್ ಆಲ್ ದ ಮಾರ್ನಿಂಗ್, ಆಲ್ ದ ಆಫ್ಟರ್ನೂನ್, ಆಲ್ ದ ಈವ್ನಿಂಗ್, ಆಲ್ ದ ವೀಕ್. ಸರ್ ಇಲ್ಲಿ ಯಾಕೆ ದ ಬರ್ತದ? ಯಾಕಂತಂದರೆ ಒಂದು ಸಮಯವನ್ನು ನಾವು 4 ಭಾಗಗಳನ್ನಾಗಿ ಮಾಡಿದಾಗ ಈ ಒಂದು ಸಂಪೂರ್ಣ ಭಾಗ ಅನ್ನೋದನ್ನು ಹೇಳ್ಕೊಡುವಾಗ ಏನು ಮಾಡ್ತೀವಿ? ಇದೊಂದು ಪರ್ಟಿಕ್ಯುಲರ್ ಪಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳ. ನೀವೇನಾದರೂ ಫ್ರ್ಯಾಕ್ಷನ್ಸ್ನಲ್ಲಿ ಹೋದರೆ ಇದೇನಾಗುತ್ತಾ? 1/4 ಅಂತ ಏನು ಮೀನಿಂಗ್ ಕೊಡುತ್ತಲ್ಲ ವಿದ್ಯಾರ್ಥಿಗಳು, ಆ ರೀತಿಯಾಗಿ ತಿಳಿತಾರೆ. ಸೊ ಹೀಗೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಡೇ ಅನ್ನೋದು ಹೇಳುವಾಗ ದ ಅನ್ನು ತೊಗೋತೀವಿ. ದಟ್ ಇಸ್ ವೈ ಡೆಫಿನಿಟ್ ಆರ್ಟಿಕಲನ್ನು ಅಲ್ಲಿ ಯೂಸ್ ಮಾಡುವಾಗುತ್ತೆ. ನೆಕ್ಸ್ಟ್, ಡು ನಾಟ್ ಪುಟ್ ದ ಬಿಫೋರ್ ದ ನೇಮ್ಸ್ ಆಫ್ ಸಬ್ಸ್ಟೆನ್ಸಸ್ ಇಫ್ ದೇ ಆರ್ ಯೂಸ್ಡ್ ಇನ್ ಜನರಲಿ. ಯಾವುದೋ ಒಂದು ವಸ್ತುವನ್ನು ಸಾಮಾನ್ಯವಾಗಿ ಯೂಸ್ ಮಾಡಿದ್ರೆ ಹೆಂಗೆ? ಗೋಲ್ಡ್ ವಿಲ್ ನಾಟ್ ಬೈ ಎವ್ರಿಥಿಂಗ್, ಆಯಿಲ್ ಡಸ್ ನಾಟ್ ಮಿಕ್ಸ್ ವಿತ್ ವಾಟರ್. ನೋಡಿ, ಜನರಲ್ಲೇ ಹೇಳಾಕತ್ತೀವಿ, ಬಟ್ ಪರ್ಟಿಕ್ಯುಲರ್ಲಿ ಅದ್ರ ಬಗ್ಗೆನೇ ಮಾತಾಡುವಾಗ ಏನು ಮಾಡಬೇಕು? ದ ಅನ್ನು ಯೂಸ್ ಮಾಡಬೇಕು. ಸೊ ವೆನ್ ವಿ ಯೂಸ್ ಪರ್ಟಿಕ್ಯುಲರ್ಲಿ, ಹೆಂಗೆ? ದ ಗೋಲ್ಡ್ ಮೈನ್ಡ್ ಹಿಯರ್ ಈಸ್ ಆಫ್ ಪುವರ್ ಕ್ವಾಲಿಟಿ, ದ ಆಯಿಲ್ ಫ್ರಮ್ ದ ವ್ಯಾಟ್ಸ್ ಈಸ್ ಯೂಸ್ಡ್ ಫಾರ್ ಕುಕಿಂಗ್. ಪರ್ಟಿಕ್ಯುಲರ್ಲಿ ಹೇಳಾಕತ್ತೀವಿ, ದ ಗೋಲ್ಡ್ ಮೈನ್ಡ್, ದ ಆಯಿಲ್ ಫ್ರಮ್. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ರೀಡಿಂಗನ್ನು ಮಾಡುತ್ತಾ ಬನ್ನಿ. ಎಷ್ಟು ಓದ್ತಿರೋ ಅಷ್ಟು ನಿಮಗದು ಸರಿಯಾಗಿ ನಾಳೆ ಅದನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ. ಅದಕ್ಕೆ ಡೈಲಿ ಪ್ರತಿ ಪೇಜ್ ನಿಮ್ಮ ಯಾವ ಸಬ್ಜೆಕ್ಟನ್ನು ಓದ್ತಿರೋ ಓದಿ. ಅರ್ಥ ಆಯ್ತಾ? ಸೊ ಆವಾಗ ಅದೇನಾಗುತ್ತೆ, ಆಟೋಮೆಟಿಕಲಿ ನಿಮ್ಗದು ಇಂಪ್ರೂವ್ಮೆಂಟ್ ಆಗುತ್ತೆ ಗ್ರಾಮೆಟಿಕಲಿ. ಈಗ ಫಾರ್ ಎಕ್ಸಾಂಪಲ್ ನಾಳೆ ನೀವು ಕೆಮಿಸ್ಟ್ರಿನೋ ಫಿಸಿಕ್ಸ್ನಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಬಗ್ಗೆ ಮಾತಾಡುವಾಗ ಅಲ್ಲೆಲ್ಲ ದ ಅನ್ನು ಯೂಸ್ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು, ದ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ ಟು ಎಕ್ಸ್ಪ್ರೆಸ್ ವಾಟ್ ವಿ ಕಾಲ್ ದ ಜೆನರಿಕ್ ಸಿಂಗ್ಯುಲರ್. ಇನ್ ಅದರ್ ವರ್ಡ್ಸ್, ದ ಒನ್ ಥಿಂಗ್ ಮೆನ್ಷನ್ಡ್ ಈಸ್ ಟೇಕನ್ ಟು ರಿಪ್ರೆಸೆಂಟ್ ಆಲ್. ಅಂತಂದರೆ ಒಂದು ಸಿಂಗ್ಯುಲರ್ ನಾಮಪದ ಇರ್ತದೆ. ನೆನ್ನೆ ಹೇಳ್ಕೊಟ್ಟಿದ್ದು ನಾನು, ಒಂದು ಡಾಗ್ ಅಂತದ, ಬಟ್ ಆ ಡಾಗ್ದ ಇಡೀ ಅದರದ್ದು ಒಂದು ಕುಲವನ್ನೇ, ಭೂಮಿ ಮೇಲಿರುವಂಥ ಎಲ್ಲ ಡಾಗ್ ಬಗ್ಗೆ ಮಾತನಾಡುವಾಗ ನಾವು ಏನು ಮಾಡಬೇಕು? ಇದರ ಹಿಂದೆ ದ ಹಚ್ಚಬೇಕು. ಫಾರ್ ಎಕ್ಸಾಂಪಲ್, ದ ವೇಲ್ ಈಸ್ ಇನ್ ಡೇಂಜರ್ ಆಫ್ ಬಿಕಮಿಂಗ್ ಎಕ್ಸ್ಟೆಂಟ್. ದ ಡಾಗ್ ಈಸ್ ವೆರಿ ಫೇತ್ಫುಲ್ ಎನಿಮಲ್, ಲೈಕ್ ದ್ಯಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಹೀಗೆ
ನಾವು ದ ಅನ್ನು ಯೂಸ್ ಮಾಡೋದನ್ನು ಹೇಗೆ ಅನ್ನೋ ತಿಳ್ಕೊಂಡಿವಿ ವಿದ್ಯಾರ್ಥಿಗಳೇ. ಸೊ ಒಟ್ಟಾರೆ ಕಂಪ್ಲೀಟ್ಲಾಗಿ ನೀವೇನಾದರೂ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದನ್ನು ಇನ್ನೂ ಕರೆಕ್ಟಾಗಿ ಕಲ್ಕೋಬೇಕಾದ್ರೆ ಗೋ ಥ್ರೂ ಸಮ್ ಬುಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಷ್ಟು ಒಂದು ಇನ್ಫಾರ್ಮೇಷನ್ ನಿಮಗೊಂದು ಗೈಡೆನ್ಸ್ ಕೊಡುತ್ತೆ what is definite article and what is indefinite article. So this is all about the article topic, my dear students. Thank you very much.